ಲಕ್ಕಿ ಸ್ಟಾರ್ ಅಸ್ಟ್ರೋಗೆ ಸ್ವಾಗತ. ನಿಮ್ಮ ಮುನಿರತ್ನಂ ಮಾಡುವ ನಮಸ್ಕಾರಗಳು. ಈಗಿನ ಜೀವನ ಶೈಲಿನಲ್ಲಿ ಒಬ್ಬ ಮನುಷ್ಯ ಸಕ್ಸಸ್ ಆಗಬೇಕು ಅಂತಂದ್ರೆ ಬ್ಯಾಡ್ ನಂಬರ್ಸ್ ಯೂಸ್ ಮಾಡ್ಕೊಂಡು ಸಕ್ಸಸ್ ಆಗ್ತಾ ಇಲ್ವಾ, ಇಲ್ಲ ಲಕ್ಕಿ ನಂಬರ್ಸ್ನ ಯೂಸ್ ಮಾಡ್ಕೊಂಡು ಕೋಟ್ಯಾಧಿಪತಿಗಳಾಗಿದ್ದಾರ ಅಂತ ತಿಳ್ಕೋಬೇಕಾದ್ರೆ ನಿಮ್ಮಲ್ಲಿರೋ ಸಕ್ಸಸ್ ನಂಬರ್ ಯಾವುದು, ನಿಮ್ಮಲ್ಲಿ ಒಂದು ಸಕ್ಸಸ್ ರೇಟ್ ಕೊಡ್ಬೇಕಂದ್ರೆ ಒಂದು ಯೂನಿವರ್ಸಲ್ ನಂಬರ್ಸ್ ಅಂತ ಇರ್ತವೆ. ಆ ನಂಬರ್ಸು ನಿಮ್ಗೆ ಗ್ರೋತ್ ಕೊಡುತ್ತೆ. ಆ ನಂಬರ್ಸ್ ಯಾವ ಅಂತ ಫಸ್ಟ್ ನಿಮ್ಗೆ ಗೊತ್ತಿದ್ರೆ ನಿಮ್ ಸಕ್ಸಸ್ ರೇಟ್ ಅನ್ನೋದು ಬಿಸ್ನೆಸ್ ಆಗ್ಲಿ, ಮನೆ ವ್ಯವಹಾರ ಆಗ್ಲಿ, ಒಂದು ರಿಯಲ್ ಎಸ್ಟೇಟ್ ಆಗ್ಲಿ, ಯಾವುದೇ ಒಂದು ವಿಚಾರ ತಗೊಂಡಾಗ ಒಂದು ನಂಬರ್ ಅನ್ನೋದು ನಿಮ್ಗೆ ಒಂದು ಇಂಪ್ಯಾಕ್ಟ್ ಕೊಡ್ತಾ ಇರ್ತದೆ. ಆ ನಂಬರ್ ನೀವು ಒಳ್ಳೆ ನಂಬರ್ ಯೂಸ್ ಮಾಡ್ತಾ ಇದ್ದೀರಾ, ಕೆಟ್ಟ ನಂಬರ್ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದು ತಿಳ್ಕೊಳೋದೇ ಇವತ್ತಿನ ಸಂಚಿಕೆ. ಈ ನಂಬರ್ಸು ಯಾವ್ಯಾವ್ದ್ರ ಮೇಲೆ ಪ್ರಭಾವ ಬೀರ್ತದೆ. ಒಂದು ಫಸ್ಟ್ ನಿಮ್ ನೇಮ್ ಲಕ್ ನಿಮ್ಗಿದ್ಯಾ ಅಂದ್ರೆ ಆ ಹೆಸರು ನಿಮ್ಗೆ ಲಕ್ ಕೊಡ್ತಾ ಇದೆಯಾ, ನಿಮ್ ಮೊಬೈಲ್ ನಂಬರ್ ನಿಮ್ಗೆ ಲಕ್ ಕೊಡ್ತಾ ಇದೆಯಾ, ನಿಮ್ ವೆಹಿಕಲ್ ನಂಬರ್ ನಿಮ್ಗೆ ಲಕ್ ಕೊಡ್ತಾ ಇದೆಯಾ, ನಿಮ್ದೊಂದು ಬ್ಯಾಂಕ್ ಅಕೌಂಟ್ ಅಂದ್ರೆ ಮನಿ ಸೇವಿಂಗ್ಸ್ ಮಾಡ್ಕೊಂತೀವಲ್ಲ ಅದು ನಿಮ್ಗೆ ಲಕ್ ಕೊಡ್ತಾ ಇದೆಯಾ. ಈ ತರ ತುಂಬಾ ಇದೆ. ಈ ತರ ಇದ್ದಾಗ ಒಂದು ನಂಬರ್ ಇಂಪ್ಯಾಕ್ಟ್ ಯಾವ ತರ ನಮ್ಮ ಮೇಲೆ ಪ್ರಭಾವ ಬೀರ್ತದೆ ಬಿಡಿಸಿ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಬನ್ನಿ ನೋಡೋಣ ನಂಬರ್ಸ್ ಬಗ್ಗೆ. ನೀವೇನ್ ಲಕ್ಕಿ ಪರ್ಸನ್ ಅಂತ ನಾನು ಹೇಳ್ತಾ ಇದ್ದೀನಿ, ಯಾರ್ಯಾರು ನೋಡ್ತಾ ಇದ್ದೀರಾ ಈ ವಿಡಿಯೋನ ಎಂಡ್ ತನಕ ನೋಡಿ, ಯಾಕಂದ್ರೆ ನಿಮ್ಗೊಂದು ಡೇಟಾ ಸಿಗತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಯಾಕಂದ್ರೆ ಇದು ಗೊತ್ತಿದ್ರೆ ಲೈಫ್ ಸಕ್ಸಸ್ ಅನ್ನೋದು ಎಲ್ಲಿಂದಪ್ಪ ಸಿಗುತ್ತೆ ಮನುಷ್ಯನಿಗೆ ಅಂದ್ರೆ ನಾನು ಹೇಳೋ ಒಂದೊಂದು ಪದ್ಧತಿಗಳು ನಿಮಗ್ ಗೊತ್ತಾದ್ರಿ ಆ ನಂಬರ್ಸ್ ಇಂಪ್ಯಾಕ್ಟ್ ಹೆಂಗಿರುತ್ತೆ ಅಂತ ಇದರಲ್ಲಿ ಗೊತ್ತಾಗುತ್ತೆ. ಒಂದೊಂದೇ ಬಿಡಿಸಿ ಹೇಳ್ತಾ ಇರ್ತೀನಿ, ನೋಟ್ ಮಾಡ್ಕೊಳ್ಳಿ. ಒಂದು ಫಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಲಕ್ ಕೊಡುತ್ತಾ, ಅದರಲ್ಲಿ ಸಕ್ಸಸ್ ಇದೆಯಾ, ಅದು ಪರ್ಫೆಕ್ಟ್ ನಂಬರ್ ಮ್ಯಾಚ್ ಆಗ್ತಾ ಇದೆಯಾ ಅಂತ ನೋಡ್ಕೊಳ್ಳಿ. ಯಾಕಂದ್ರೆ ನೇಮ್ ತುಂಬಾ ಪವರ್ಫುಲ್ ಒಬ್ಬ ಮನುಷ್ಯನಿಗೆ. ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್, ಯಾರದೇ ಒಬ್ಬದ್ದು ಡೇಟ್ ಆಫ್ ಬರ್ತ್ ಲಕ್ಕಿ ಎಷ್ಟಾಗಿರ್ತದೆ ಅಂದ್ರೆ ಲಕ್ ಕೊಡುವಂತ ನಂಬರ್ಸ್ ಇರುತ್ತೆ ಅದರಲ್ಲಿ. ಆ ನಂಬರ್ಸ್ ಇಂದ ನಮ್ಗೆ ತುಂಬಾ ಫೇವರೇಬಲ್ ಬೆನಿಫಿಟ್ ಸಿಗುತ್ತೆ. ಕೆಲವು ಡೇಟ್ ಆಫ್ ಬರ್ತ್ಗಳಲ್ಲಿ ಲಕ್ ಅನ್ನೋದು ಕಡಿಮೆ ಇರುತ್ತೆ. ಅದಕ್ಕೆ ನಿಮ್ ಡೇಟ್ ಆಫ್ ಬರ್ತ್ ಲಕ್ ಇದೆಯಾ ಅಥವಾ ಕೆಲವು ನಂಬರ್ಸ್ ಮಿಸ್ ಮ್ಯಾಚ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ ಮೊಬೈಲ್ ನಂಬರ್, ಪ್ರತಿಯೊಂದು ವಿಚಾರದಲ್ಲಿ ಹೇಳ್ತಾ ಇರ್ತೀನಿ ನಾನು, ಮೊಬೈಲ್ ನಂಬರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ಗಾಗ್ಲಿ, ನಿಮ್ ಬ್ಯಾಂಕ್ ಅಕೌಂಟ್ಗಾಗ್ಲಿ ಪ್ರತಿಯೊಂದು ದಿನ ಬೆಳಗ್ಗೆ ಎದ್ದಾಗಿಂದ ಸಾಯಂಕಾಲ ತನಕ ಇನ್ಸ್ಟಾಗ್ರಾಮ್ಗೆ ಯೂಸ್ ಮಾಡ್ತೀರಾ, ಫೇಸ್ಬುಕ್ ಯೂಸ್ ಮಾಡ್ತೀರಾ, ಯೂಟ್ಯೂಬ್ಗೆ ಯೂಸ್ ಮಾಡ್ತೀರಾ, ಒಂದು ಕಂಪನಿ ಬಿಸ್ನೆಸ್ ನೇಮ್ ನಂಬರ್ ತರ ಯೂಸ್ ಮಾಡ್ತೀರಾ. ಆ ನಂಬರ್ ನೀವ್ ಏನ್ ಯೂಸ್ ಮಾಡ್ತಾ ಇದ್ದೀರಾ, ಆ ಮೊಬೈಲ್ ನಂಬರ್ ನಿಮ್ಗೆ ಲಕ್ಕಿ ಎಷ್ಟಾಗಿದ್ಯಾ, ನಿಮ್ಗೆ ಅದು ಲಕ್ ಕೊಡ್ತಾ ಇದೆಯಾ ಅನ್ನೋದು ನಿಮಗ್ ಗೊತ್ತಿರ್ಬೇಕು. ನಿಮ್ ನಂಬರ್ ಯಾವುದು, ನಿಮ್ ಲಕ್ಕಿ ನಂಬರ್ ಯಾವುದು ಅಂತ ನಿಮ್ಗೆ ಗೊತ್ತಿದ್ರೆ ನೀವು ಚಾಯ್ಸ್ ಮಾಡ್ಕೊಳಕ್ ಈಸಿ ಆಗುತ್ತೆ. ಅದೇ ತರ ಮೊಬೈಲ್ ಟೋಟಲ್ ನಂಬರ್, ಒಂದು ಮೊಬೈಲ್ ಸಂಖ್ಯೆ ಟೋಟಲ್ ಡಿಜಿಟ್ ಇರುತ್ತೆ ಅಂದ್ರೆ ಒಟ್ಟು 10 ಸಂಖ್ಯೆಗಳನ್ನು ಕೂಡಿದಾಗ ಒಂದು ಮೊತ್ತ ಅನ್ನೋದು ಬರುತ್ತೆ. ಆ ಸಂಖ್ಯೆ ಡಿಜಿಟ್ ನಿಮಗೆ ಫೇವರೇಬಲ್ ಆಗಿದೆಯಾ ಅಂದ್ರೆ ನಿಮಗದು ಸಕ್ಸಸ್ ಕೊಡುತ್ತಾ ಅನ್ನೋದು ನಿಮಗೆ ಗೊತ್ತಿರ್ಬೇಕು. ಅದೇ ತರ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೋಬೇಕಾದ್ರೆ ನಮ್ಮ ಮೊಬೈಲ್ ನಂಬರ್ ಕೇಳ್ತಾರೆ. ಆ ಮೊಬೈಲ್ ನಂಬರ್ ನಿಮ್ಗೆ ಫೇವರೇಬಲ್ ಆಗಿದ್ರೆ ನಿಮ್ಗೆ ಸಕ್ಸಸ್ ಕೊಡುತ್ತೆ. ಯಾಕಂದ್ರೆ ಆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಎಲ್ಲ ಮಾಡೋದು ನಾವು ಮೊಬೈಲ್ ಸಂಖ್ಯೆಯಿಂದ. ಯಾಕಂದ್ರೆ ಈ ಕಾಲದಲ್ಲಿ ಡಿಜಿಟಲ್ ಯುಗ ಆಗ್ಬಿಟ್ಟಿದೆ. ಫೋನ್ ಪೇ, ಗೂಗಲ್ ಪೇ ಈ ತರ ಎಲ್ಲ ಯೂಸ್ ಮಾಡ್ತೀವಿ, ಮತ್ತೆ ನೆಟ್ ಬ್ಯಾಂಕಿಂಗ್ ಎಲ್ಲ ಯೂಸ್ ಮಾಡ್ತೀವಿ. ಅದಕ್ಕೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮ್ ಮೊಬೈಲ್ ಸಂಖ್ಯೆನ ಯೂಸ್ ಮಾಡ್ಬೇಕಾಗತ್ತೆ. ಅದು ನಿಮ್ಗೆ ಫೇವರೇಬಲ್ ಆಗಿದ್ರೆ ಸಕ್ಸಸ್ ಕೊಡುತ್ತೆ. ಅದೇ ತರ ನಾವು ಲಕ್ಷಾನುಗಟ್ಲೆ ಕೊಟ್ಟು ವೆಹಿಕಲ್ಸ್ ತಗೊಂತೀವಿ. ಆ ವೆಹಿಕಲ್ಸ್ ಕೂಡ 4 ಡಿಜಿಟ್ ಮತ್ತೆ ಟೋಟಲ್ ರಿಜಿಸ್ಟ್ರೇಷನ್ ನಂಬರ್ ಅದು ನಿಮ್ಗೆ ಫೇವರೇಬಲ್ ಆಗಿದ್ರೆ ಆ ಗಾಡಿ ನಮ್ಗೆ ಯಾವಾಗ್ಲೂ ಸಕ್ಸಸ್ ಕೊಡುತ್ತೆ. ಯಾವುದೇ ತರ ತೊಂದರೆ ಇರಲ್ಲ. ತುಂಬಾ ವೆಹಿಕಲ್ಸ್ ನೋಡಿರ್ತೀರಾ ನೀವು. ವೆಹಿಕಲ್ಸ್ ತಗೊಂಡಿದ ತಕ್ಷಣ ಡ್ಯಾಮೇಜ್ ಆಗೋದು, ಇಲ್ಲ ಆಕ್ಸಿಡೆಂಟ್ ಆಗೋದು, ಇಲ್ಲ ಕ್ರ್ಯಾಚಸ್ ಆಗೋದು, ಈ ತರ ಎಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇರ್ತಾರೆ. ರೀಸನ್ ಏನಪ್ಪಾ ಅಂತಂದ್ರೆ ನಂಬರ್ಸು ರಾಂಗ್ ನಲ್ಲಿ ಇರ್ತವೆ. ತುಂಬಾ ಜನ ನೀವು ನೋಡಿರ್ತೀರಾ, ಲಕ್ಷ ಕೊಟ್ಬಿಟ್ಟು ವೆಹಿಕಲ್ ನಂಬರ್ ಡಿಜಿಟ್ ನ ತಗೊಂತಾರೆ. ಅರ್ಥ ಮಾಡ್ಕೊಳ್ಳಿ, ನಂಬರ್ಸು ಇಂಪ್ಯಾಕ್ಟ್ ನಮ್ಮ ಮೇಲೆ ಯಾವ ತರ ಇರುತ್ತಪ್ಪ ಅಂತಂದ್ರೆ ನಂಬರ್ಸ್ ಈಸ್ ಎ
ಫೇವರೇಬಲ್ ನಮ್ ಫೇವರೇಬಲ್ ಆಗಿದ್ದಾಗ ಮಾತ್ರ ನಮ್ಗೆ ನಂಬರ್ಸ್ ಸಪೋರ್ಟ್ ಮಾಡ್ತವೆ. ನಾನು ಅದಕ್ಕೆ ಹೇಳೋದು, ಯಾವಾಗ್ಲೂ ನಂಬರ್ಸ್ ಬಗ್ಗೆ ನಾನು ಹೇಳ್ತಾ ಇರ್ತೀನಿ, ನಂಬರ್ಸ್ ನ ಯಾವತ್ತೂ ಕಡೆಗಣಿಸಬಾರ್ದು. ಒಂದು ಮನೆ ನಂಬರ್ ಆಗ್ಲಿ, ವೆಹಿಕಲ್ ನಂಬರ್ ಆಗ್ಲಿ, ಬ್ಯಾಂಕ್ ಅಕೌಂಟ್ ನೇಮ್ ನಂಬರ್, ಪ್ರತಿಯೊಂದನು ನಮ್ಗೆ ಫೇವರೇಬಲ್ ಆಗಿರ್ಬೇಕಂದ್ರೆ ನಂಬರ್ಸ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ನಿಮ್ಮ ಪ್ರೊಫೆಷನ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದೆಯಾ? ನೀವು ಯಾವ ಪ್ರೊಫೆಷನ್ ಅಲ್ಲಿ ಹೋಗ್ಬೇಕು, ಯಾವ ಪ್ರೊಫೆಷನ್ ಅಲ್ಲಿ ಹೋದ್ರೆ ನಿಮ್ಗೆ ಸಕ್ಸಸ್ ಸಿಗುತ್ತೆ ಅನ್ನೋದು ನಿಮಗೆ ಗೊತ್ತಿರ್ಬೇಕು ಮೈನ್. ಇನ್ನು ಕೆಲವರು ಕೋಟಿಗಟ್ಟಲೆ ಕೊಟ್ಟು ಮನೆ ಕಟ್ತಾರೆ, ಫಾರ್ಮ್ ಹೌಸ್ ಕಟ್ಕೊಂತಾರೆ, 5 ಫ್ಲೋರ್ಸ್ ಬಿಲ್ಡಿಂಗ್ ಕಟ್ಕೊಂತಾರೆ, ಡೂಪ್ಲೆಕ್ಸ್ ಕಟ್ಕೊಂತಾರೆ. ಆದ್ರೆ ಆ ಮನೆ, ಆ ಹೌಸ್ ನಂಬರ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದು ನಿಮ್ಗೆ ಲಕ್ಕಿ ನಂಬರ್ ತರ ಇರಬೇಕು, ಆವಾಗ ಅದು ಸಕ್ಸಸ್ ರೇಟ್ ಜಾಸ್ತಿ ಸಿಗುತ್ತೆ. ವಾಸ್ತು ದೋಷ ಅನ್ನೋದು ಬರೋದಿಲ್ಲ. ನಂಬರ್ ನಿಮ್ಗೆ ಫೇವರೇಬಲ್ ಆಗಿದ್ರೆ ವಾಸ್ತು ದೋಷದಲ್ಲಿ ಕೂಡ ಸ್ವಲ್ಪ ವೇರಿಯೇಷನ್ ಇದ್ರು ಲಕ್ಕಿ ನಂಬರ್ ತರ ಬಂದಾಗ ಅದು ನ್ಯೂಟ್ರಲ್ ಆಗ್ಬಿಟ್ಟು ಸಕ್ಸಸ್ ಕೊಡುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ತುಂಬಾ ಜನ ಕ್ರೋರ್ಸ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಆದ್ರೆ ಆ ಕಂಪನಿ ನಿಮ್ಗೆ ಇಟ್ಟಿರೋ ಒಂದು ಕಂಪನಿ ಬ್ರ್ಯಾಂಡ್ ನೇಮ್ ಅದು ನಿಮ್ಗೆ ಲಕ್ ಕೊಡ್ತಾ ಇದೆಯಾ, ಅದು ಸೂಟೇಬಲ್ ಇದೆಯಾ ಅಂತ ಚೆಕ್ ಮಾಡಿಸ್ಕೋಬೇಕು ನೀವು. ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂದ್ರೆ, ನಿಮ್ಗೆ ಯಾರಿಗಾದ್ರೂ ಸರಿ, ನನಗಾದ್ರೂ ಸರಿ, ನಿಮ್ಗಾದ್ರೂ ಸರಿ, ಯಾರಿಗಾದ್ರೂ ಸರಿ, ಲಕ್ಕಿ ನಂಬರ್ಸ್ ಅನ್ನೋದು ಬೇಕೇ ಬೇಕಾಗುತ್ತೆ. ನಮ್ ಲಕ್ಕಿ ನಂಬರ್ ಏನಂತ ನಮ್ಗೆ ಗೊತ್ತಿರ್ಬೇಕು. ವೆಹಿಕಲ್ ನಂಬರ್ ತಕೊಳ್ಳಿ, ಮನೆ ಹೌಸ್ ನಂಬರ್ ತಕೊಳ್ಳಿ, ಮೊಬೈಲ್ ನಂಬರ್ ತಕೊಳ್ಳಿ, ಕಾರ್ ತಕೊಳ್ಳಿ, ಏನೇ ತಗೊಂಡ್ಲಿ ನಮ್ ಲಕ್ಕಿ ನಂಬರ್ಸ್ ನಮಗೆ ಗೊತ್ತಿರ್ಬೇಕು. ಯಾವಾಗ ನಮ್ ಲಕ್ಕಿ ನಂಬರ್ಸ್ ನಮಗ್ ಗೊತ್ತಿದ್ರೆ ಅದನ್ನ ನಾವು ಫಾಲೋ ಮಾಡ್ತೀವಿ, ಅದ್ರದ್ದು ಇಂಪ್ಯಾಕ್ಟ್ ನಮ್ಮ ಮೇಲೆ ಇರುತ್ತೆ. ನೆಕ್ಸ್ಟ್, ನಿಮಗೆ ಏನಾದ್ರೂ ಒಂದು ವೆಹಿಕಲ್ ತಗೋಬೇಕಾದ್ರೂ ಸರಿ, ಬಟ್ಟೆ ಕ್ಲಾತ್ ಮೈ ಮೇಲೆ ಹಾಕೊಳಕಾದ್ರೂ ಸರಿ, ಇಲ್ಲ ಯಾವುದೇ ಒಂದು ಕಲರ್ಸ್ ಯೂಸ್ ಮಾಡ್ಬೇಕಾದ್ರೂ ಸರಿ, ಒಂದು ಕಂಪನಿ ಲೋಗೋಸ್ ಯೂಸ್ ಮಾಡ್ಬೇಕಾದ್ರೂ ಸರಿ, ಅಲ್ಲಿ ಏನಪ್ಪಾ ಬೇಕು ನಿಮ್ಗೆ ಅಂದ್ರೆ ಕಲರ್ ಬೇಕಾಗುತ್ತೆ, ಚಾಯ್ಸ್ ಮಾಡ್ಕೋಬೇಕಾಗುತ್ತೆ. ಈ ಕಲರ್ಸ್ ನಿಮಗೆ ಸೂಟೇಬಲ್ ಇದೆಯಾ ಅಂತ ನೀವು ತಿಳ್ಕೊಬೇಕಾಗತ್ತೆ, ನಿಮ್ ಕಲರ್ಸ್ ಯಾವುದು ಅಂತ. ನೆಕ್ಸ್ಟ್, ಇನ್ನೊಂದೇನಪ್ಪ, ಡೈರೆಕ್ಷನ್. ಈ ಡೈರೆಕ್ಷನ್ ಏನೇನಕ್ಕೆ ಉಪಯೋಗಿಸ್ತಾರಪ್ಪ? ಒಂದು ಮನೆ ಕಟ್ಟಬೇಕಾದ್ರೆ ಮೇನ್ ಎಂಟ್ರೆನ್ಸ್ ವಾಸ್ಕಾಲ್ ಅಂತ ಹೇಳ್ತೀವಿ. ಅದಕ್ಕೆ ವಾಸ್ಕಾಲ್ ಇಡಬೇಕಾದ್ರೆ ನಮ್ಗೆ ಡೈರೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಬಿಸ್ನೆಸ್ ಮಾಡಬೇಕಾದ್ರೆ ನಾವು ಬಿಸ್ನೆಸ್ ಚೇಂಬರ್ ಅಲ್ಲಿ ಕೂತ್ಕೊಂತೀವಿ, ಆ ಪ್ಲೇಸ್ ಅಲ್ಲಿ ಒಂದು ಎಂ ಡಿ ಅಂತ ತಿಳ್ಕೊಳ್ಳಿ, ಇಲ್ಲ ಪ್ರೊಪ್ರೈಟರ್ ಅನ್ಕೊಳ್ಳಿ. ನಿಮಗೆ ಯಾವ ಡೈರೆಕ್ಷನ್ ಸಕ್ಸಸ್ ಕೊಡುತ್ತೆ? ಯಾಕಂದ್ರೆ ಅಲ್ಲಿಂದಾನೇ ಲಕ್ ಸ್ಟಾರ್ಟ್ ಆಗೋದು. ಯಾಕಂದ್ರೆ ನಾವು ಕೂತಿರೋ ಜಾಗದಿಂದ ಮಾತಾಡ್ತೀವಿ, ವ್ಯವಹಾರ ಮಾಡ್ತೀವಿ. ಈ ಲಕ್ಕಿ ಡೈರೆಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ತರ ವಾರ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಾರದಲ್ಲಿ 7 ವಾರ ಇದೆ. ಅದರಲ್ಲಿ ನಿಮ್ ಫೇವರೇಬಲ್ ಯಾವುದು, ನಿಮ್ ಲಕ್ಕಿಯೆಸ್ಟ್ ವೀಕ್ ಯಾವುದು, ನಿಮ್ಗೆ ಯಾವ್ದು ಆಗ್ ಬರಲ್ಲ ಅದು ತಿಳ್ಕೊಬೇಕು. ಯಾಕಂದ್ರೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀವಿ. ನಿಮ್ಗೆ ಫಾರ್ ಎಕ್ಸಾಂಪಲ್ ಸೋಮವಾರ ಆಗಿ ಬರಲ್ಲ ಅಂದ್ರೆ ಸೋಮವಾರ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತಾರೆ. ಇದ್ರ ಬಗ್ಗೆ ಜ್ಞಾನ ಇರ್ಬೇಕು ನಿಮ್ಗೆ. ನಮ್ಗೆ ಆ ವಾರ ಆಗಿ ಬರುತ್ತಾ ಇಲ್ಲ ಅಂತ ನೋಡ್ಕೋಬೇಕು. ನೆಕ್ಸ್ಟ್, ಈ ಮ್ಯಾರೇಜ್ಗೆ ಒಂದು ಇಂಪಾರ್ಟೆಂಟ್ ಇನ್ನ ಒಂದು ಹೇಳ್ತೀನಿ ನೋಡಿ. ಫಸ್ಟ್, ಡೇಟ್ಗಳು ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಟೈಮ್ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರಾಶಿಯವರನ್ನು ಮದುವೆ ಆಗ್ಬಾರ್ದು, ಯಾವ ರಾಶಿಯವ್ರನ್ನು ಮದುವೆ ಆಗ್ಬಹುದು, ಮತ್ತೆ ಯಾವ ಲಗ್ನದವರು ಅವ್ರಿಗೆ ಸೂಟೇಬಲ್ ಆಗ್ತಾರೆ, ಇದು ತುಂಬಾನೇ ಇಂಪಾರ್ಟೆಂಟ್. ಕೇಳಿಸ್ಕೊಳ್ಳಿ. ಒಬ್ಬ ಮನುಷ್ಯ ಸಕ್ಸಸ್ ರೇಟ್ ಅಲ್ಲಿ ಎಲ್ಲಿಂದ ಬರ್ತಾನೆಪ್ಪ ಅಂದ್ರೆ, ಮ್ಯಾರೇಜ್ ಆದ್ಮೇಲೆ ಕೂಡ ತುಂಬಾ ಜನ ಸಕ್ಸಸ್ ಆಗಿರೋರು ಇದ್ದಾರೆ. ಬಿಫೋರ್ ಒಂಥರ ಇರ್ತಾರೆ, ಮ್ಯಾರೇಜ್ ಆದ್ಮೇಲೆ ಇನ್ನೊಂಥರ ಹೈ ಪ್ರೊಫೆಷನ್ಗೆ ಹೋಗ್ಬಿಡ್ತಾರೆ, ಪ್ರೊಫೈಲ್ ರೀಚ್ ಆಗ್ತಾರೆ ಅವರು. ರೀಸನ್ ಏನಂದ್ರೆ, ಒಳ್ಳೆ ನಕ್ಷತ್ರ, ಒಳ್ಳೆ ಡೇಟು, ಒಳ್ಳೆ ಟೈಮ್, ಈ ತರ ಒಂದು ಮ್ಯಾರೇಜ್ ಮಾಡಿರ್ತಾರೆ. ಆ ಸಕ್ಸಸ್ ರೇಟ್, ಒಂದು ಹೆಣ್ಣು ಗಂಡು ಹೊಂದಾಣಿಕೆ ಆಗ್ತಾರಲ್ಲ, ಅಂದ್ರೆ ಒಬ್ಬ ಮನುಷ್ಯನಿಗೆ ಜಾತಕ ಯಾವಾಗಪ್ಪ ಚೇಂಜ್ ಆಗ್ತದೆ ಅಂದ್ರೆ, ತುಂಬಾ ಜನ ಹುಟ್ಟಿದಾಗಿನ ಜಾತಕ ಇಟ್ಕೊಂಡೇ ಹೇಳ್ತಾ ಇರ್ತಾರೆ. ಖಂಡಿತ ಅಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನನ್ನ 20 ಇಯರ್ಸ್ ರಿಸರ್ಚ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ, ಒಬ್ಬ ಮನುಷ್ಯನಿಗೆ ಹುಟ್ಟಿದಾಗಿಂದ ಮದುವೆ ಆಗೋ ತನಕ ಒಂಥರ ಜಾತಕ ಇರುತ್ತೆ, ಮದುವೆ ಆದ್ಮೇಲೆ ಬೇರೆ ತರ ಜಾತಕ ತಯಾರಾಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಅವ್ರ ಜಾತಕ ಇವ್ರ ಜಾತಕ ಹೊಂದಾಣಿಕೆ ಆದಾಗ 2 ಜಾತಕದ ಮೇಲೆನೆ ನಾವು ವೇರಿಯೇಷನ್ ನಡೀತಾ ಇರ್ತೀವಿ. ಚೆನ್ನಾಗಿ ಜ್ಞಾಪಕ ಇರ್ಲಿ. ನೆಕ್ಸ್ಟ್, ನಾವು ಯಾವ ನಕ್ಷತ್ರದವ್ರನ್ನ ಮದುವೆ ಆಗ್ಬೇಕು, ಯಾವ ವಾರ ಮದುವೆ ಮಾಡ್ಕೋಬೇಕು. ತುಂಬಾ ಜನ ಏನ್ ಮಾಡ್ತಾರೆ, ವೀಕೆಂಡ್ಗೆ ಇಟ್ಬಿಡ್ತಾರೆ, ಶನಿವಾರ ಭಾನುವಾರ ಅಂತ. ಖಂಡಿತ ಅದು ನಿಮ್ಗೆ ಸಕ್ಸಸ್ ಕೊಡುತ್ತಾ? ಯಾಕೆ ಸಕ್ಸಸ್ ಕೊಡುತ್ತೆ, ಯಾಕೆ ಸಕ್ಸಸ್ ಕೊಡಲ್ಲ ಅಂದ್ರೆ, ಕೆಲವ್ರಿಗೆ ಆ ವಾರ ಆಗಿ ಬರಲ್ಲ, ಇಲ್ಲ ಭಾನುವಾರ ಶನಿವಾರ ಆಗೇ ಬರೋದಿಲ್ಲ, ವೀಕೆಂಡ್ ಎಲ್ಲರೂ ಬರ್ತಾರೆ ಅಂತ ಇಟ್ಕೊಂತಾರೆ. ವೀಕ್ ನಿಮ್ಗೆ ವಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮದುವೆ ಡೇಟ್ ಅಲ್ಲಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಭಾನುವಾರ ಶನಿವಾರ
ಮುಹೂರ್ತ ಇಟ್ಕೊಂಡ್ರೆ ಅಷ್ಟು ಸಕ್ಸಸ್ ಕೊಡೋದಿಲ್ಲ. ಅದು ಯಾರಿಗನ ಸಕ್ಸಸ್ ಕೊಡುತ್ತಾ ಅಂದ್ರೆ ಖಂಡಿತ ಇಲ್ಲ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನಾನು ನಂಬರ್ಸ್ ಯಾವ ತರ ಇಂಪ್ಯಾಕ್ಟ್ ಕೊಡುತ್ತೆ ಅಂತ ನಾನು ನೋಡಿದ್ದೀನಿ. 15 years ಎಕ್ಸ್ಪೀರಿಯನ್ಸ್ ನನಗೆ. ಭಾನುವಾರ ಶನಿವಾರ ನಾನು ಮದುವೆ ಮಾಡ್ಕೊಂಡಿರೋರು ಅಷ್ಟು ಸಕ್ಸಸ್ ರೇಟ್ ನಲ್ಲಿ ಬರೋದಿಲ್ಲ. ಮದುವೆ ಮಾಡ್ಕೊಳಕ್ಕೆ ಯಾವ ವಾರಗಳು, ಯಾವ ತಿಥಿ, ಯಾವ ಲಗ್ನ ಇದನ್ನ ನೋಡ್ಬೇಕು. ಆ ತರ ನೋಡಿ ಮದುವೆ ಮಾಡ್ಕೊಂಡ್ರೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್, ಇನ್ನ ಒಬ್ಬ ಮನುಷ್ಯನು ಸಕ್ಸಸ್ ಆಗ್ಬೇಕಂದ್ರೆ ಇನ್ನೊಂದು ಮೈನ್ ಏನಪ್ಪಾ ಅಂದ್ರೆ ಲಕ್ಷ ದುಡ್ಡು ದುಡಿತೀವಿ. ಅದನ್ನ ಎಲ್ಲಿಡ್ತೀವಿ ನಾವು? ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಟಿರ್ತೀವಿ, ಇಲ್ಲ ಮನೇಲಿ ಇಟ್ಕೊಂತೀರ. ಕೆಲವರು ಮನೇಲಿ ಇಟ್ಕೊಂತಾರೆ, ಕೆಲವರು ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಕೊಂಡು. ಆ ಬ್ಯಾಂಕ್ ಅಕೌಂಟ್ ನಿಮ್ ATM ಪಿನ್ ನಂಬರ್ ನಿಮ್ಗೆ ಲಕ್ ಕೊಡೋ ತರ ಸೆಟ್ ಮಾಡ್ಕೋಬೇಕು. ಯಾಕಂದ್ರೆ ಬ್ಯಾಂಕ್ ಅಕೌಂಟ್ ನಂಬರ್ ಬ್ಯಾಂಕ್ ಅವ್ರು ಕೊಡ್ತಾರೆ, ನಿಮ್ಗೊಂದು 4 digit ಪಿನ್ ನಂಬರ್ ಬರುತ್ತೆ. ಅದು ನಿಮ್ ಲಕ್ಕಿ ಎಷ್ಟು ನಂಬರ್ ಆಗಿರಬೇಕು, ಅಲ್ಲಿ ರಾಂಗ್ ನಂಬರ್ಸ್ ಅಲ್ಲಿ ಇರಬಾರ್ದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ಒಂದು ಕಂಪನಿ ಆಗ್ಲಿ, ನಿಮ್ ಪರ್ಸನಲ್ಗಾಗ್ಲಿ, ನಿಮ್ಮ ಅಫಿಷಿಯಲ್ಗಾಗ್ಲಿ ಇಮೇಲ್ ಯೂಸ್ ಮಾಡ್ತೀರಾ, ಅದಕ್ಕೆ ಇಮೇಲ್ ಪಾಸ್ವರ್ಡ್ ಪರ್ಫೆಕ್ಟ್ ಆಗಿ ಸೆಟ್ ಮಾಡ್ಕೋಬೇಕು. ಯಾಕಂದ್ರೆ ಈ ಬಿಸ್ನೆಸ್ ಮಾಡೋರೆಲ್ಲ ಇಮೇಲ್ ಕಮ್ಯುನಿಕೇಶನ್ ಮಾಡ್ತಾರೆ, ಅದು ನಿಮ್ಗೆ ಫೇವರೇಬಲ್ ತರ ಸೆಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ ಡೇಟ್ ಆಫ್ ಬರ್ತ್. ಒಬ್ಬ ಮನುಷ್ಯನಿಗೆ ಡೇಟ್ ಆಫ್ ಬರ್ತ್ ಜಾಸ್ತಿ ಸಕ್ಸಸ್ ಕೊಡುತ್ತೆ. ಡೇಟ್ ಆಫ್ ಬರ್ತ್ ಒಂದು ಹೆಸರು. ಈ ಡೇಟ್ ಆಫ್ ಬರ್ತ್ ಅಲ್ಲಿ ಎಲ್ಲೆಲ್ಲ ಇಶ್ಯೂಸ್ ಇದೆ, ಏನಾದ್ರೂ ನ್ಯೂನ್ಯತೆ ಇದ್ರೆ ಅದಕ್ಕೆ ರೆಮಿಡೀಸ್ ಮಾಡ್ಕೋಬೇಕು. ರೆಮಿಡೀಸ್ ಅಂದ್ರೆ ಫಾರ್ ಎಕ್ಸಾಂಪಲ್ 1 to 9 ನಂಬರ್ಸ್ ಇರ್ತದೆ. ಈ 9 ನಂಬರ್ಸ್ ಅಲ್ಲಿ ಯಾವ ನಂಬರ್ಸ್ಗಳಿಲ್ಲ ಅಂದ್ರೆ ಆ ಗ್ರಹ ಇವರಿಗೆ ಫೇವರೇಬಲ್ ಆಗಿರಲ್ಲ. ಇದನ್ನ ರೆಮಿಡೀಸ್ ತಗೋಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ ಮೊಬೈಲ್ ನಂಬರ್. ಮತ್ತೆ ಹೇಳ್ತಾ ಇದೀನಿ ಮೊಬೈಲ್ ನಂಬರ್ ಬಗ್ಗೆ. ಈ ಮೊಬೈಲ್ ನಂಬರ್ ಅಲ್ಲಿ ಲಕ್ಕಿ ನಂಬರ್ ಒಂದು ತರ ಆದ್ರೆ 9 ಪೇರ್ಸ್ ಅಂತ ಹೇಳ್ತೀವಿ. ಈ 9 ಪೇರ್ಸ್ ನಿಮ್ಗೆ ಫೇವರೇಬಲ್ ಆಗಿತ್ತು ಅಂದ್ರೆ 100% ಸಕ್ಸಸ್ ಕೊಡುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ ಮೇಯ್ನು ವಾಸ್ತು ಟಿಪ್ಸ್. ವಾಸ್ತು ಬಗ್ಗೆನೂ ಕೂಡ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ರೀಸನ್ ಏನಂದ್ರೆ ನಾವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಔಟ್ಸೈಡ್ ದುಡಿಮೆ ಮಾಡ್ಕೊಂಡ್ ಬಂದ್ರು ಸಾಯಂಕಾಲದ ಹೊತ್ತು ನಾವು ಮಲಗ್ತೀವಲ್ಲ, ಆ ಜಾಗ ನಮಗೆ ಪಾಸಿಟಿವ್ ಎನರ್ಜಿ ತರ ಇರಬೇಕು. ಅಲ್ಲಿ ನೆಗೆಟಿವ್ ಎನರ್ಜಿಗನ ಇತ್ತು ಅಂದ್ರೆ ನಮಗೆ ಸ್ಲೀಪ್ ಮಾಡಕ್ಕೆ ಆಗಲ್ಲ, ಸಂತೋಷ ಇರಲ್ಲ, ಮನೆಯಲ್ಲಿ ಕಿರಿಕಿರಿ ಸ್ಟಾರ್ಟ್ ಆಗ್ತಾ ಇರ್ತದೆ. ಅದಕ್ಕೆ ವಾಸ್ತು ಟಿಪ್ಸ್ ಕೂಡ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಇಷ್ಟೆಲ್ಲ ಹೇಳಿದ್ನಲ್ಲ, ಇದೆಲ್ಲ ಎಲ್ಲಿ ಸಿಗುತ್ತೆ? ನಿಮ್ ಕನ್ಫ್ಯೂಷನ್ ಆಗಿರ್ಬೋದು. ಇಷ್ಟೆಲ್ಲ ಸ್ಟೋರಿ ಹೇಳಿದ್ರಲ್ಲ, ಇಷ್ಟು ಪಾಯಿಂಟ್ಸ್ ಹೇಳಿದ್ರಲ್ಲ, ಖಂಡಿತ ನೀವು ಎಲ್ಲಿ ಹೋಗ್ಬೇಕಾಗಿಲ್ಲ. ಇದೆಲ್ಲ ನಮ್ ಲಕ್ಕಿ ಸ್ಟಾರ್ ಆಸ್ಟ್ರೋನಲ್ಲಿ ಸಿಗುತ್ತೆ. ಪೂರ್ತಿ ಡೇಟಾ ನಿಮ್ಗೆ ಸಿಗುತ್ತೆ. ನ್ಯೂಮರಾಲಜಿ ರಿಪೋರ್ಟ್ ಅಂತ ಸಿಗುತ್ತೆ. ಈ ರಿಪೋರ್ಟ್ ಅಲ್ಲಿ ಓವರ್ ಆಲ್ ಥಿಂಗ್ಸ್ ಇವಾಗ ಏನೇನ್ ಹೇಳಿದ್ನೋ ಇದೆಲ್ಲ ನಿಮ್ಗೆ ಸಿಗುತ್ತೆ. ಒನ್ಸ್ ಇದೆಲ್ಲ ನಿಮ್ಮ ಹತ್ರ ಇತ್ತು ಅಂದ್ರೆ ಯು ಆರ್ ಎ ಸಕ್ಸಸ್ ಪರ್ಸನ್. ರೀಸನ್ ಏನಪ್ಪಾ ಅಂದ್ರೆ ಅದಕ್ಕೆ ಹೇಳಿದೆ ಫಸ್ಟ್ ನೀವೇ ಲಕ್ಕಿ ಪರ್ಸನ್ ಅಂತ. ಯಾರ್ಯಾರು ನೋಡ್ತಾ ಇದ್ದೀರಾ, ಇಷ್ಟು ಡೇಟಾ ನಮ್ಮ ಕಡೆಯಿಂದ ಸಿಗುತ್ತೆ ನ್ಯೂಮರಾಲಜಿ ರಿಪೋರ್ಟ್ ಅಲ್ಲಿ. ಕಾಸ್ಟ್ ಜಾಸ್ತಿ ಇಟ್ಟಿಲ್ಲ, ಕಮ್ಮಿನೇ ಇಟ್ಟಿದ್ದೀನಿ. ಎಲ್ಲಾರು ತಕೊಳ್ಳಿ, ಎಲ್ಲಾರ್ಗು ಸಕ್ಸಸ್ ಆಗುತ್ತೆ. ಹೆಣ್ಮಕ್ಳಿಗೆ ಮದುವೆಗೆ ಹುಡುಗರ ನಂಬರ್ ಹುಡುಕ್ತಾ ಇದ್ದೀರಾ, ಜಾತಕ ಹುಡುಕ್ತಾ, ಫಸ್ಟ್ ಈ ರಿಪೋರ್ಟ್ ನೋಡಿ. ಈ ರಿಪೋರ್ಟ್ ನಲ್ಲಿ ಯಾವ ತರ ಹುಡುಗನ ಸೆಟ್ ಮಾಡ್ಕೋಬೇಕು, ಯಾವ ರಾಶಿ ಓದ್ಬೋದು ಅಂತ ಹೇಳ್ತಾರೆ, ಅದು ಆಗ್ಲಿ. ಒಂದು ಪ್ರೊಫೆಷನ್ಗೆ ಹೋಗ್ಬೇಕು ಅಂತಂದ್ರೆ ಯಾವ ತರ ಪ್ರೊಫೆಷನ್ ಸೆಟ್ ಆಗುತ್ತೆ ನಾವು ರಿಪೋರ್ಟ್ ಅಲ್ಲಿ ಸಿಗುತ್ತೆ, ನಮ್ಮ ರಿಪೋರ್ಟ್ ಅಲ್ಲಿ ಇರುತ್ತೆ ಅದು. ನೆಕ್ಸ್ಟ್ ಇನ್ನ ಒಂದೇನಪ್ಪ ಅಂದ್ರೆ ನಿಮ್ ಮೊಬೈಲ್ ನಲ್ಲಿ ಒಂದು ವಾಲ್ ಪೇಪರ್ ಸೆಟ್ ಮಾಡ್ಕೋಬೇಕಂದ್ರೂ ಬೇರೆಯವ್ರ ಹತ್ರ ಕೇಳ್ಕೊಳೋ ಅವಶ್ಯಕತೆ ಇರಲ್ಲ, ನಮ್ ನ್ಯೂಮರಾಲಜಿ ರಿಪೋರ್ಟ್ ಇರುತ್ತೆ. ಮತ್ತೆ ಈ ಡೇಟ್ ಆಫ್ ಬರ್ತ್ ಅನಾಲಿಸಿಸ್ ಮಾಡ್ಕೊಟ್ಟಿರ್ತೀನಿ. ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಇದೆ ಅದಕ್ಕೆಲ್ಲ ರೆಮಿಡೀಸ್ ಇರುತ್ತೆ. ಒನ್ಸ್ ನೀವು ಈ ಚಾರ್ಟ್ ನ ಸ್ಟಡಿ ಮಾಡಿದ್ರೆ, ನಿಮ್ ಚಾರ್ಟ್ ನ ನೀವು ಸ್ಟಡಿ ಮಾಡ್ಕೊಂಡ್ರೆ ನಿಮ್ ಲೈಫು ಸಕ್ಸಸ್ ಅನ್ನೋದು ಖಂಡಿತ.